ಪ್ರೀತಿಯ ವೀಕ್ಷಕರಿಗೆಲ್ಲ ಪ್ರೀತಿಯ ನಮಸ್ಕಾರಗಳು. ಇವತ್ತು ನಿಮಗೆ ಒಂದು ವಿಶೇಷವಾದ ಒಂದು ಒಂದು ಮಾತನ್ನು ಹೇಳಬೇಕು ಅಂತ ಇದ್ದೀನಿ. ಒಬ್ಬರು ನಿನ್ನೆ ಇಂಗ್ಲೆಂಡಿಂದ ಒಬ್ಬರು ರೇಖಾ ಅನ್ನೋರು ಇಂಗ್ಲೆಂಡಲ್ಲಿದ್ದಾರೆ. ಅವರು ರೇಖಾ ಅನ್ನೋರು ಕಮೆಂಟ್ ಮಾಡಿದ್ದಾರೆ. ಅವರು ದೀಪದ ಮಹಿಮೆ ಹೇಳ್ರಿ, ಕಾರ್ತಿಕ್ ಮಾಸದಲ್ಲಿ ಯಾಕೆ ದೀಪಗಳನ್ನ ಹಚ್ಚಬೇಕು, ಅದರ ಸ್ವಲ್ಪ ಮಹಿಮೆ ಹೇಳ್ರಿ ಅಂತ ಕೇಳಿದ್ದಾರೆ. ಅವ್ರಿಗೋಸ್ಕರ ನಾನು ಎಲ್ಲರಿಗೂ ಒಳ್ಳೆಯದಾಗಲಿ ಅಂದ್ಬಿಟ್ಟು ಪ್ರತಿಯೊಬ್ಬರಿಗೂ ಎಲ್ಲರಿಗೂ ಗೊತ್ತಿರಲ್ಲಲ್ವ, ಗೊತ್ತಿರೋರು ಇರ್ತಾರೆ, ಗೊತ್ತಿಲ್ಲದಲೇ ಇರೋರು ಇರ್ತಾರೆ. ಅದಕ್ಕೋಸ್ಕರ ಎಲ್ರಿಗೂ ಸರಿ ಹೋಗುತ್ತೆ, ಎಲ್ರಿಗೂ ಅನುಕೂಲ ಆಗುತ್ತೆ ಅಂದ್ಬಿಟ್ಟು ಈ ವಿಡಿಯೋನ ಮಾಡ್ತಾಯಿರೋದು. ದೀಪಸ್ಥಮೇವ ಜಗತಾಂ ದಯಿತರುಚಸ್ತೆ ದೀರ್ಘಂತಮ ಪ್ರತಿನಿವರ್ತ್ಯಂ ಯುವಾಭ್ಯಾಂ ಸ್ತವಂ ಸ್ತವ ಪ್ರಿಯಮತಂ ಶರಣೋಕ್ತಿವಶಂ ಸ್ತೋತು ಭವಂತಮಭಿಷ್ಯತಿ ಜಂತುರೇಶು ದೀಪ ಪಾಪಹರಣಂ ದೀಪ ಪನ್ಯವಾರಕ ದೀಪೋ ವಿಧತ್ರೆ ಸುಕೃತಂ ದೀಪ ಸಂಪ್ರದಾಯಕ ದೇವಾನಾಂ ತಿಷ್ಠುತೋ ಪಿತೃಣಾಂ ಪ್ರೀತಿದಾಯಕ ದೀಪಜ್ಯೋತಿ ಪರಬ್ರಹ್ಮ ದೀಪಜ್ಯೋತಿ ಜನಾರ್ದನ ದೀಪೋ ಹರತಮೇ ಪಾಪ ಸಂಧ್ಯಾ ದೀಪಂ ನಮೋಸ್ತುತೆ ಶುಭಂ ಕುರುಷ್ಟ ಕಲ್ಯಾಣಿ ಆರೋಗ್ಯ ಸುಖ ಸಂಪದಂ ಮಮ ಬುದ್ಧಿ ಪ್ರಕಾಶಂಚ ದೀಪಜ್ಯೋತಿ ನಮೋಸ್ತುತೆ ಯಾ ಸ್ತ್ರೀ ಪತಿರ್ವತಾ ಲೋಕೆ ಗೃಹಂ ದೀಪೈಸ್ತು ಪರಿಯೇತ್ ದೀಪ ಪ್ರದಕ್ಷಿಣ ಕುರಿಯಾತ್ ಸಭವೇ ದೈಸುಮಂಗಲ ಅಂತ ಒಂದು ದೀಪಕ್ಕೋಸ್ಕರನೇ ಒಂದು ಶ್ಲೋಕ ಮಾಡಿದ್ದಾರೆ. ಅದನ್ನು ನಾವು ಪ್ರತಿನಿತ್ಯ ದೀಪ ಹಚ್ಚಬೇಕಾದ್ರೆ ಈ ಶ್ಲೋಕನ ಹೇಳಿ ಎಲ್ಲ ದೇವ್ರ ಪುಸ್ತಕಗಳಲ್ಲೂ ಇರುತ್ತೆ ಇದು ಶ್ಲೋಕ. ಇದನ್ನು ನೋಡಿಕೊಂಡು ನಾವು ಹೇಳ್ಕೊಂಡು ಸ್ವಲ್ಪ ಬಾಯಟ್ ಮಾಡಿಕೊಂಡ್ರೆ ನಮಗೆ ದೀಪ ಹಚ್ಚೋವಾಗೆಲ್ಲ ಅನುಕೂಲ ಆಗುತ್ತೆ. ಇದನ್ನು ಹೇಳ್ಕೊಂಡು ನಾವು ದೀಪ ಹಚ್ಚೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ. ಮನೆಯಲ್ಲಿ ಯಾವುದೇ ಶುಭ ಕಾರ್ಯ ಆಗೋಗಲಿ ಮೊದಲು ದೀಪ ಹಚ್ತಾರೆ. ಮೊದಲು ಶುಭ ಕಾರ್ಯ ಕಿವಿಗೆ ಬಿದ್ದರೂ ಅಷ್ಟೇ ದೀಪ ಹಚ್ತಾರೆ. ತುಪ್ಪದ ದೀಪ ಹಚ್ಚಿದ್ದು ಒಳ್ಳೇದು ಮಾಡಿದ್ದೀಯಾ ಅಂದ್ಬಿಟ್ಟು ದೇವರಿಗೆ ತುಪ್ಪದ ದೀಪ ಹಚ್ಬಿಟ್ಟು ಬರ್ತಾರೆ. ಆಮೇಲೆ ಇನ್ನು ಪ್ರತಿಯೊಂದಕ್ಕೂ ಎಲ್ಲದಕ್ಕೂ ದಿನ ಬೆಳಗಾದರೆ ಪ್ರತಿನಿತ್ಯ ನಾವು ದೇವ್ರಿಗೆ ಪೂಜೆ ಮಾಡಬೇಕಾದ್ರೆ ದೀಪಗಳು ಹಚ್ತೀವಿ. ಸಂಜೆ ದೇವ್ರ ದೀಪ ಹಚ್ತೀವಿ. ಹಿಂಗೆ ಪ್ರತಿಯೊಂದಕ್ಕೂ ನಾವು ದೀಪ ಹಚ್ತಾ ಇರ್ತೀವಿ. ಪ್ರತಿಯೊಂದ್ರೂ ಶುಭ ಕಾರ್ಯ ಆಗಲಿ ಅಶುಭ ಆಗಲಿ ಯಾವುದಕ್ಕೆ ಆಗಲಿ ದೀಪ ಒಂದು ಪ್ರಾಮುಖ್ಯತೆ, ಅಲ್ಲೊಂದು ದೀಪ ಹಚ್ತೀವಿ ನಾವು. ಅದರಿಂದ ದೀಪ ನಮಗೆಲ್ಲದಕ್ಕೂ ಮುಖ್ಯವಾದದ್ದು. ನಾವು ಈ ಕಾರ್ತಿಕ್ ಮಾಸದಲ್ಲಿ ಯಾತಕ್ಕೆ ದೀಪ ಹಚ್ಚಬೇಕು, ಏನು ಅದರಿಂದ ಉಪಯೋಗ ಅಂತ ಕೇಳಿದ್ದಾರೆ. ಒಂದು ಕೈಲಾಸದಲ್ಲಿ ಶಿವ ಪಾರ್ವತಿ ಇರ್ತಾರೆ. ಆವಾಗ ಒಬ್ಬ ಋಷಿಮುನಿ ಬರ್ತಾರೆ. ಋಷಿಮುನಿ ಬಂದು ಶಿವನ ಹತ್ರ ಬೇಕಾದಷ್ಟು ಮಾತಾಡಿ ನಾನು ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳ್ತಾರೆ ಋಷಿಮುನಿ. ಆವಾಗ ಶಿವ ಆಯಿತು ಹೋಗಿ ಬನ್ನಿ ಅಂತ ಹೇಳ್ತಾರೆ. ಆವಾಗ ಆ ಋಷಿಮುನಿ ಶಿವನಿಗೆ ಮಾತ್ರ ಪ್ರದಕ್ಷಿಣೆ ಹಾಕ್ತಾರೆ. ಶಿವನಿಗೆ ಮಾತ್ರ ಪ್ರದಕ್ಷಿಣೆ ಹಾಕಿ ಹೋಗ್ಬಿಡ್ತಾರೆ. ಆವಾಗ ಪಾರ್ವತಿ ಪಕ್ಕದಲ್ಲೇ ಇರ್ತಾಳೆ. ಸ್ವಾಮಿ ಯಾಕೆ ನನ್ನನ್ನು ಸೇರಿಸಿ ಪ್ರದಕ್ಷಿಣೆ ಹಾಕಲಿಲ್ಲ ಅವರು ಅಂದರೆ, ಅವ್ರಿಗೇನೋ ಗೊತ್ತಿಲ್ಲ, ಅವ್ರಿಗೆ ನಿನ್ನ ಪ್ರಾಮುಖ್ಯತೆ ಬೇಡ ಅನ್ನಿಸ್ತೇನೋ, ಅದಕ್ಕೆ ಶಿವನಿಗೆ ಮಾತ್ರ ಹಾಕಿದ್ದಾರೆ ಅಂತ ಶಿವ. ಆವಾಗ ಪಾರ್ವತಿ ಕೋಪ ಮಾಡಿಕೊಂಡು ಆ ಶಿವನಿಂದ ದೂರ ಹೊರಟೋಗ್ತಾಳೆ. ಅರ್ಧನಾರೀಶ್ವರ ಅವನು ಶಿವ, ಅರ್ಧನಾರೀಶ್ವರ. ಯಾವಾಗಲೂ ಶಿವನಿಗೆ ಅರ್ಧ ಭಾಗ ಪಾರ್ವತಿಗೆ ಮೀಸಲು. ಅಂಥದ್ದು ಪಾರ್ವತಿ ಹೋಗ್ತಿದ್ದಂಗೆ ಶಿವನಿಗೆ ಶಕ್ತಿ ಎಲ್ಲ ಪಾರ್ವತಿ ಜೊತೆಲಿ ಹೊರಟೋಗುತ್ತೆ. ಆವಾಗ ಪಾರ್ವತಿ ಈ ಕಾರ್ತಿಕ್ ಮಾಸದಲ್ಲಿ ದೀಪಾರಾಧನೆ ಮಾಡಿಕೊಂಡು ದೀಪ ಬೆಳಗಿಸ್ಕೊಂಡು ಕೇದಾರೇಶ್ವರ ವ್ರತ ಮಾಡಿ ಸ್ವಾಮಿನ ಶಕ್ತಿ ಬರೋ ಹಾಗೆ ತಾಯಿ ಮಾಡ್ತಾಳೆ. ಆವಾಗ ದೀಪಗಳನ್ನ ಎಷ್ಟು ಬೆಳಗಿದ್ರೆ ಅಷ್ಟು ಪ್ರಕಾಶಮಾನವಾಗಿರುತ್ತೆ, ಅಷ್ಟೇ ನಮಗೆ ಶುಭ ತರುತ್ತೆ, ಅಷ್ಟೇ ನಮಗೆ ಶಕ್ತಿ ಆಗುತ್ತೆ. ನಾವು ಏನು ಅಂದ್ಕೊಂಡು ದೀಪ ಹಚ್ತೀವಿ ಅದೆಲ್ಲ ನಮಗೆ ಒಳ್ಳೆಯದಾಗುತ್ತೆ ಅಂದ್ಬಿಟ್ಟು ಆವಾಗ ಪ್ರಕಾಶಮಾನವಾಗಿ ನಾವು ಬೆಳಗಿದ್ರೆ ಶಿವನಿಗೆ ಈ ದೀಪದ ಬೆಳಕಿನಿಂದ ಶಕ್ತಿ ಹೋಗುತ್ತೆ ಅಂತ. ಆವಾಗ ಶಿವ ಹೇಳ್ತಾನೆ, ಯಾರೇ ನನಗೆ ಶಕ್ತಿ ಇಲ್ಲದ ಇರುವಾಗ ಎಲ್ಲ ಪಾರ್ವತಿ ನನ್ನ ಶಕ್ತಿನೆಲ್ಲ ಪಾರ್ವತಿ ತೊಗೊಂಡೋದಾಗ ಎಷ್ಟು ಜನ ದೀಪಗಳನ್ನ ಬೆಳಗಿದ್ದಾರೆ, ಎಷ್ಟು ಜನ ನನ್ನನ್ನು ಪ್ರಾರ್ಥನೆ ಮಾಡ್ಕೊಂಡಿದ್ದಾರೆ. ಆದರೆ ಅವ್ರಿಗೆ ನಾನು ಏನೂ ಕೊಡೋದಕ್ಕೆ ಆಗಲಿಲ್ಲ, ಆಶೀರ್ವಾದ ಮಾಡೋಕ್ಕೂ ಆಗಲಿಲ್ಲ. ಅವ್ರು ಪ್ರತಿಯೊಂದು ಮನಸ್ಸಿನಲ್ಲಿ ಒಬ್ಬೊಬ್ಬರು ಒಂದೊಂದು ಥರ ಬೇಡ್ಕೊತಾ ಇರ್ತಾರೆ. ನನಗೆ ಶಕ್ತಿ ಇಲ್ವಲ್ಲ, ಅದರಿಂದ ನಾನು ಏನೂ ಕೊಡೋಕ್ಕಾಗಲಿಲ್ಲ. ಅದಕ್ಕೆ ಇವಾಗ ದೀಪಾರಾಧನೆ ಮಾಡಿ ದೀಪ ಬೆಳಗೋ ಟೈಮ್ನಲ್ಲಿ ನಾವು ಏನು ಕೇಳಿದ್ರೂ ಸ್ವಾಮಿ ಕೊಡ್ತಾನೆ ಅನ್ನೋ ಅಭಿಪ್ರಾಯದಿಂದ ಈ ಕಾರ್ತಿಕ್ ಮಾಸದಲ್ಲಿ ಒಂದು ತಿಂಗಳು ಪೂರ್ತ, ಒಂದು ವರ್ಷ ಎಲ್ಲ ನಾವು ದೀಪ ಹಚ್ಚದೇ ಇದ್ರೂ ಪರವಾಗಿಲ್ಲ, ಈ ಕಾರ್ತಿಕ್ ಮಾಸದಲ್ಲಿ ದೀಪ ಹಚ್ಚೋದ್ರಿಂದ ನಮಗೆ ಪುಣ್ಯ ಫಲ
ಲಭಿಸುತ್ತೆ. ನಾವು ಏನೇ ನಮಗೆ ಕಷ್ಟಗಳು ಬಂದಿರ್ಬೋದು, ತೊಂದರೆಗಳು ಬಂದಿರ್ಬೋದು, ತಾಪತ್ರಯಗಳು ಬಂದಿರ್ಬೋದು, ಒಂದು ನಷ್ಟ ಆಗಿರ್ಬೋದು, ಒಂದು ಏನೇ ಆಗಿರ್ಬೋದು, ಭಿನ್ನಾಭಿಪ್ರಾಯ ಆಗಿರ್ಬೋದು, ನಾವು ದೀಪ ಈ ಕಾರ್ತಿಕ್ ಮಾಸದಲ್ಲಿ ದೀಪ ಬೆಳಗೋದ್ರಿಂದ ಎಲ್ಲ ನಮಗೆ ನಾವು ಅಂದ್ಕೊಂಡಿದ್ದೆಲ್ಲ ನೆರವೇರುತ್ತೆ. ಅದು ಒಂದು ಸಮಾಚಾರನೇ. ದೀಪ ಬೆಳಗೋದ್ರಿಂದ ಒಂದು ಬಾಗಿಲಿಗೆ ದೀಪ ಇಡಬೇಕು. ದಿನ ಸಂಜೆ ಬಾಗಿಲಿಗೆ ದೀಪ ಇಡಬೇಕು. ಹಾಗೆ ತುಳಸಿ ಹತ್ರನೂ ದೀಪ ಇಡಬೇಕು. ಮೊದಲ ಕಾಲದಲ್ಲಿ ಗಂಡಸರು ಆಚೆಗೆ ಹೋದರೆ ತುಂಬ 5:30, 5:45ಗೆಲ್ಲ ಕತ್ಲಾಗೋಗುತ್ತೆ. ನೀವು ಗಮನಿಸ್ಬೇಕು ನೋಡ್ರಿ, ಕಾರ್ತಿಕ್ ಮಾಸದಲ್ಲಿ 6 ಗಂಟೆಗೆಲ್ಲ ತುಂಬ ಕತ್ಲಾಗೋಗುತ್ತೆ. ಹಂಗೆ ಆವಾಗಿನ ಕಾಲದಲ್ಲೂ ಅಲ್ಲೊಂದು ಮನೆ ಅಲ್ಲೊಂದು ಮನೆ ಅಲ್ಲೊಂದು ಮನೆ ಇರೋವು. ಅವಾಗೆಲ್ಲ ಈ ಥರ ಊರುಗಳೆಲ್ಲ ಇರಲಿಲ್ಲ. ಹಳ್ಳಿ ಥರ ಇರೋದು, ಒಂದು 10 ಮನೆಗಳು ಇರೋವು. ಆ ಥರ ಆವಾಗಿನ ಕಾಲದಲ್ಲೆಲ್ಲ ಅವ್ರವ್ರ ಹೊಲಗಳಲ್ಲಿ ಅವ್ರವ್ರ ಜಮೀನುಗಳಲ್ಲಿ ಒಂದೊಂದು ಮನೆಗಳು ಕಟ್ಕೊಂಡು ಜೀವನ ಮಾಡ್ತಾಯಿದ್ರು. ಹಂಗೆ ಬೇರೆ ಕಡೆ ಹೋಗಿರೋ ಜನಗಳು ತಮ್ಮ ಕುಟುಂಬದಿಂದ ಬೇರೆ ಕಡೆ ಹೋಗಿರೋರು ಬೇಗ ಮನೆ ಸೇರ್ಕೋಬೇಕು. ಕತ್ಲಾಗಕ್ಕೆ ಮುಂಚೆ ಮನೆ ಸೇರಬೇಕು. ಆ ಮನೆ ಸೇರೋಕ್ಕೆ ತೊಂದರೆ ಆದಾಗ, ಸ್ವಲ್ಪ ಲೇಟ್ ಆದಾಗ, ಈ ಬೆಳಕಿಂದ ದೀಪದ ಬೆಳಕಿನಲ್ಲಿ ಅವರು ನಮ್ಮ ಮನೆ ಇಲ್ಲೈತೆ ಅಂದ್ಬಿಟ್ಟು ಗುರ್ತಿಡ್ಕೊಂಡು ಬರ್ತಾಯಿದ್ರಂತೆ. ಅದು ಹಿರಿಯರ ಕಾಲದ್ದು ಸಂಪ್ರದಾಯದ ಮಾತದು. ಅದಕ್ಕೋಸ್ಕರ ಅವಾಗಿನ ಕಾಲದಿಂದನೂ ಆವಾಗ ಏನು ಅಂದರೆ ವಿಜ್ಞಾನ ಕಮ್ಮಿ, ಜನಗಳಿಗೆ ಜ್ಞಾನ ಕಮ್ಮಿ ಇತ್ತು. ಅವಾಗ ಅಷ್ಟೊಂದು ವಿದ್ಯಾವಂತರಲ್ಲ ಅವಾಗೆಲ್ಲ, ಹಳ್ಳಿ ಜನಗಳಲ್ವ. ಅದರಿಂದ ಒಂದು ದೇವ್ರ ಮೇಲೆ ನಂಬಿಕೆ ಇಟ್ಟು, ದೇವರು ಇದ್ರ ಮೇಲೆ ಈ ಥರ ನಂಬಿಕೆಯಿಂದ ಒಂದು ಬಾಗಿಲಿಗೆ ದೀಪ ಇಡ್ತಾಯಿದ್ರು. ಅದು ಏನು ನಮ್ಮ ಹೊಸ್ಲ ಹತ್ರ ಇಡ್ತಾ ಇರಲಿಲ್ಲ, ಬಾಗಿಲಲ್ಲೇ ಆ ಕಡೆ ಈ ಕಡೆ ಒಂದು ಗೂಡುಗಳು ಮಾಡಿರೋರು. ಆ ಗೂಡಲ್ಲಿ ಇಟ್ಟರೆ ದೂರದಲ್ಲಿ ಆ ಬೆಳಕು ಕಾಣಿಸ್ತಾ ಇತ್ತು. ನಮ್ಮ ಮನೆ ಅಲ್ಲಿದೆ ಅಂದ್ಬಿಟ್ಟು ಗುರ್ತಿಡ್ಕೊಂಡು ಸೀದಾ ಬರ್ತಾಯಿದ್ರಂತೆ ಜನಗಳು. ಅವ್ರವ್ರ ಮನೆಗೆ ಅವ್ರವ್ರು ಬರ್ತಾಯಿದ್ರಂತೆ. ಆ ಥರ ಅವಾಗಿನ ಕಾಲದಲ್ಲಿ ನಡೀತಾ ಇದ್ದಿದ್ದು. ಹಾಗೆ ಇವಾಗನೂ ಅಷ್ಟೇ. ನಾವು ಕಾರ್ತಿಕ್ ಮಾಸದಲ್ಲಿ, ನಾವು ಕಾರ್ತಿಕ್ ಪುರಾಣ ನಿಮ್ಗೆ ಹೇಳಿದ್ದೀನಿ ನಾನು, 30 ಕಥೆ ಇರ್ತವೆ. 30 ಕಥೆನಲ್ಲೂ ದೀಪಾರಾಧನೆದೇನೆ. ನಮಗೆ ದೀಪ ಹಚ್ಚೋಕ್ಕೆ ನಮ್ಗೆ ಆಗಲ್ಲ ಅಂದರೆ ದೇವಸ್ಥಾನಕ್ಕೆ ಹೋಗಿ ಯಾವ ದೀಪ ಆರೋಗಿರೋ, ಎಲ್ಲರೂ ಹಚ್ಚಿರ್ತಾರಲ್ವ, ಯಾವ ದೀಪ ಆರೋಗಿರುತ್ತೋ ಆ ದೀಪನ ನಾವು ಹಚ್ತಾ ಬಂದರೆ ಅದು ನಮಗೊಂದು ಪುಣ್ಯನೇ. ಯಾರಾದರೂ ದೀಪ ಬೆಳಗ್ತೀವಿ ಅಂದರೆ ಅವ್ರಿಗೊಂದು ಬತ್ತಿ ರೆಡಿ ಮಾಡಿಕೊಡೋದಾಗಲಿ, ಒಂದು ದೀಪ ರೆಡಿ ಮಾಡಿಕೊಡೋದಾಗಲಿ, ಆ ದೀಪಕ್ಕೆ ಒಂದು ಅರ್ಶಿನ ಕುಂಕುಮ ಇಟ್ಕೊಡೋದಾಗಲಿ, ಒಂದು ಏನೋ ಒಂದು ಸಹಾಯ ಮಾಡಿದ್ರೆ ಅದು ನಮಗೊಂದು ಪುಣ್ಯದ ಫಲನೇ ಅದು. ಈ ಥರ ದೀಪದಕ್ಕೆ ಒಂದು ಮಹಿಮೆ ಜಾಸ್ತಿ ದೀಪದ್ದು ಕಾರ್ತಿಕ್ ಮಾಸದಲ್ಲಿ. ಅದರಿಂದ ಕಾರ್ತಿಕ್ ಮಾಸದಲ್ಲಿ ದೀಪ ಬೆಳಗಿದ್ರೆ ಒಂದು ಇದು ಕೊನೆಯ ಸೋಮವಾರ ನೋಡ್ರಿ, ತುಂಬ ದೇವಸ್ಥಾನಗಳಲ್ಲಿ ಕೋಟಿ ದೀಪದ್ದು ಅಲಂಕಾರಗಳು ಮಾಡಿರ್ತಾರೆ. ಸಹಸ್ರ ಇರ್ಬೋದು, 1000 ಇರ್ಬೋದು, ಹಿಂಗೆ ಬೇಕಾದಷ್ಟು ಅವ್ರವ್ರ ಏಕ್ಸಾನ್ಸರ ದೀಪಗಳನ್ನ ದೇವಸ್ಥಾನದಲ್ಲಿ ಈಚೆಗಡೆ ಆವರಣದಲ್ಲಿ ಅಲಂಕಾರ ಮಾಡಿ ಹಚ್ತಾರೆ ಸೋಮವಾರದ ದಿವಸ. ಕೊನೆಯ ಅಮಾವಾಸ್ಯೆ ದಿವಸಲೂ ಅಷ್ಟೇ, ಕಾರ್ತಿಕ ಕೊನೆಯ ಅಮಾವಾಸ್ಯದಲ್ಲಿ ಕಿರುದೀಪಾವಳಿ ಅಂತ ಅವತ್ತು ಕೂಡ ಹಚ್ತಾರೆ. ಸೋಮವಾರದಿಂದ ಕಿರುದೀಪಾವಳಿವರೆಗೂ ದೀಪಗಳನ್ನ ಹಚ್ತಾರೆ. ತುಂಬ ದೀಪಗಳನ್ನ ಹಚ್ತಾರೆ. ಆ ಟೈಮ್ನಲ್ಲಿ ಅಲ್ಲಿಗೋಗಿ ದೀಪ ಆರೋಗಿರ್ದಂಗೆ ನೋಡ್ಕೊಳ್ಳೋದು, ಎಣ್ಣೆ ಹಾಕೋದು, ಬತ್ತಿ ಹಾಕೋದು, ಅದಕ್ಕೆ ಅರ್ಶಿನ ಕುಂಕುಮ ಇಡೋದು, ಈ ಥರ ಒಂದು ಉಳ್ಕೊಂಡಿರ್ತೇವೆ ಪಕ್ಕ ಜನನೂ ನೋಡಿ ಅದು ಒಂದು ಹಾಕಿ ನಮ್ಮ ಸರಿ ಮಾಡೋದ್ರಿಂದ ಆಗಲಿ ಒಂದು ಪುಣ್ಯ ಫಲ ನಮಗೆ ಲಭಿಸುತ್ತೆ ಅಂತ ದೀಪಾರಾಧನೆ ಮಾಡೋದು. ಯಾರೇ ಆಗೋಗಲಿ, ಒಂದು ಮನುಷ್ಯನಿಗೆ ಕಷ್ಟ ಅಂತ ಬಂದೇ ಬರುತ್ತಲ್ವ. ಪ್ರತಿಯೊಬ್ಬ ಮನುಷ್ಯ ಅಂತ ಮಾನವನಾಗಿ ಹುಟ್ಟಿದ ಮೇಲೆ ಅವ್ರಿಗೊಂದು ಕಷ್ಟಗಳು ಬಂದೇ ಬರುತ್ತೆ. ಕಷ್ಟ ಆದಮೇಲೆ ಸುಖ ಬಂದೇ ಬರುತ್ತೆ. ಸುಖ ಬರೋಕ್ಕೆ ಮುಂಚೆ ಒಂದು ತೊಂದರೆ, ತಾಪತ್ರಯ, ಕಷ್ಟಗಳು ಬಂದೇ ಬರುತ್ತೆ. ಆ ಕಷ್ಟ ನಿವಾರಣೆ ಆಗಬೇಕು ಅಂದರೆ ನಾವು ದೀಪ ಹಚ್ಚಲೇಬೇಕು. ಪ್ರತಿಯೊಬ್ಬರೂ ಅಷ್ಟೇ ದೀಪ ಹಚ್ಚಿ ತಮ್ಮ ದೇವರುಗಳಿಗೆ ದೀಪ ಹಚ್ಚಿ ಒಂದು ಶ್ರೇಯಸ್ಸನ್ನು ಕೋರಿಕೊಂಡು ಮನಸ್ಸಿನಲ್ಲಿ ಏನು ಕಷ್ಟ ಇದೆಯೋ ಅದನ್ನು ದೇವ್ರಿಗೆ ಅರ್ಪಿಸಿದ್ರೆ ಅದು ನಿವಾರಣೆ ಆಗುತ್ತೆ ಅನ್ನೋದು ಒಂದು ವಾಡಿಕೆ ಅದು. ಹೀಗೆ ಪ್ರಪಂಚ ಎಲ್ಲರೂ ಕಾರ್ತಿಕ್ ಮಾಸದಲ್ಲಿ ತುಂಬ ದೀಪಗಳನ್ನ ಬೆಳಗಿ ದೇವಸ್ಥಾನದಲ್ಲೇ ಆಗಲಿ, ಮನೆಯಲ್ಲೇ ಆಗಲಿ, ದೇವ್ರ ಮುಂದೆ ಆಗಲಿ, ಎಲ್ಲ ಕಡೆಯೂ ಅಷ್ಟೇ ತುಪ್ಪದ ದೀಪ ತುಂಬ ಶ್ರೇಷ್ಠ. ಆ ತುಪ್ಪದ ದೀಪ ಹಚ್ಚೋಕ್ಕಾಗದೇ ಇರೋರು ಎಳ್ಳು ದೀಪ ಹಚ್ಬೋದು. ಎಳ್ಳಿನ ದೀಪ, ಎಳ್ಳೆಣ್ಣೆ ಒಳಗೆ ದೀಪ ಹಚ್ಚಿ ಅದನ್ನು ಕೂಡ ನಾವು ಇದು ಮಾಡ್ಬೋದು. ಪ್ರೀತಿಯ ವೀಕ್ಷಕರೇ, ನೀವು ಇಷ್ಟೊತ್ತು ನೋಡಿದ್ರಲ್ಲ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ರಿಲೇಷನ್ಗೆಲ್ಲ ಕಳಿಸಿ.
ದೇವ್ರದ್ದು ಆರಾಧನೆನ ದೇವ್ರ ದೀಪನ ಹಚ್ಚಿ ಅವ್ರ ಮಹಿಮೆಗಳ್ನ ಅವರು ತಿಳ್ಕೊಳ್ಳಿ. ಅವರು ಒಂದಲ್ಲ ಒಂದು ದಿವಸ ಅವ್ರ ಮನೆ ದೇವ್ರ ದಿವಸನಾದರೂ ಆಗ್ಬೋದು. ಈ ಥರ ದಿನ ಬಾಗಿಲಿಗೆ ದೀಪ ಹಚ್ಚೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ, ತುಂಬ ಶ್ರೇಷ್ಠ. ನಮ್ಮನೆ ನೆಗೆಟಿವ್ ಎಲ್ಲ ಹೋಗಿ ಪಾಸಿಟಿವ್ ಬರುತ್ತೆ ನಮ್ಮ ಮನೆಯಲ್ಲಿ. ಅಷ್ಟೊಂದು ಮಹತ್ವ ಇದು ದೀಪಾರಾಧನೆ, ಕಾರ್ತಿಕ್ ಮಾಸದ ದೀಪ ಬೆಳಗೋದು ದಿವಸ ಅಂತ ಹೇಳ್ಬಿಟ್ಟು ಎಲ್ಲ ಈ ವಿಡಿಯೋನ ಪ್ರತಿಯೊಬ್ಬರು ನೋಡಿರಿ, ನಿಮ್ಮ ಫ್ರೆಂಡ್ಸ್ ರಿಲೇಷನ್ಗೆಲ್ಲ ಕಳಿಸ್ರಿ, ಶೇರ್ ಮಾಡಿ. ವಿಡಿಯೋನ ನೀವು ಪ್ರತಿಯೊಬ್ಬರಿಗೂ ಇದು ಮಾಡಿದ್ಮೇಲೆ ಸಬ್ಸ್ಕ್ರೈಬರ್ ಆಗಿರಿ.